ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೌಕರಿ ಗೆಳೆಯ. ಎಲ್ಲ ನನ್ನ ಸ್ನೇಹಿತರಿಗೆ ಹಾಗೂ ಸಹೋದರಿಗೆ ನಮಸ್ಕಾರ. ಗೆಳೆಯರೇ, ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಮೊದಲದಾಗಿ ವೀಕ್ಷಿಸ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಆ್ಯಂಡ್ ವೆರಿ ಇಂಪಾರ್ಟೆಂಟ್, ಯಾವುದೇ ಅಪ್ಡೇಟ್ಸ್ ಏನೇ ಬೇಕಿತ್ತು ಅಂತಂದ್ರೂ ಸಹ ಈ ಚಾನಲಲ್ಲಿ ಒಂದೇ ಅಲ್ಲದೆ ನಾವೊಂದು ವಾಟ್ಸಪ್ ಚಾನಲ್ ಸಹ ಮಾಡಿದ್ದೀವಿ. ಆ ಚಾನಲ್ ಲಿಂಕ್ನು ಸಹ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಆ ಚಾನಲ್ನು ಸಹ ಫಾಲೋ ಮಾಡಿ, ಸೊ ದಟ್ ಯು ವಿಲ್ ಗೆಟ್ ಆಲ್ ದ ಲೇಟೆಸ್ಟ್ ಆ್ಯಂಡ್ ನ್ಯೂ ರಿಕ್ರೂಟ್ಮೆಂಟ್ಸ್ ಇನ್ಫಾರ್ಮೇಶನ್. ಓಕೆ, ಹೊಸ ರಿಕ್ರೂಟ್ಮೆಂಟ್ ಇನ್ಫಾರ್ಮೇಶನ್ಸ್ ಮಾತ್ರ ಅದರಲ್ಲಿ ಹಾಕ್ತಾ ಇರ್ತೀವಿ ಆ್ಯಂಡ್ ಅದರ ನೆಕ್ಸ್ಟ್ ಫರ್ದರ್ ಅಪ್ಡೇಟ್ಸ್. ಓಕೆ, ಸೊ ಈಗ ಮುಂದುವರ್ಸೋದಾದ್ರೆ, ಇವತ್ತು ಬಿಟ್ಟಿರುವಂತಹ ಒನ್ ಆಫ್ ದಿ ರಿಕ್ರೂಟ್ಮೆಂಟ್ ಅಂದರೆ 8ನೇ ತಾರೀಕೆ ಬಿಟ್ಟಿದ್ದಾರೆ. ಸೊ ಇಟ್ ಬಿಕೇಮ್ ಬಿಟ್ ಲೇಟ್ ಟು ಅಪ್ಲೋಡ್ ದಿಸ್ ವಿಡಿಯೋ. ಕರ್ನಾಟಕ ರಾಜ್ಯ ಸಹಕಾರ ಗ್ರಾಹಕರ ಮಹಾಮಂಡಳಿ ನಿಯಮಿತಿ, ಕರ್ನಾಟಕ ಸ್ಟೇಟ್ ಕೋಆಪರೇಟಿವ್ ಸೊಸೈಟಿ ಅವ್ರ ಕಡೆಯಿಂದ ಒಂದು ರಿಕ್ರೂಟ್ಮೆಂಟ್ ಇದೆ. ಇದು ಚಾಮರಾಜಪೇಟೆ, ಬೆಂಗಳೂರಲ್ಲಿ ಅವರ ಬ್ರಾಂಚ್ ಆಫೀಸ್. ನೋಡಿ, ನೇಮಕಾತಿಗೆ ಎಷ್ಟು ಹುದ್ದೆಗಳು ಕರೆದಿದ್ದಾರೆ. ಟೋಟಲ್ ನೇಮಕಾತಿ ಪ್ರಕಟಣೆಯಲ್ಲಿ ಕರ್ನಾಟಕ ರಾಜ್ಯ ಸಹಕಾರ ಬೆಂಗಳೂರು ಈ ಸಂಸ್ಥೆಯಲ್ಲಿ ಖಾಲಿ ಇರುವಂತಹ ಈ ಕೆಳಕಂಡ ವಿವಿಧ ವೃಂದದ ಒಟ್ಟು 34 ಹುದ್ದೆಗಳ ನೇರ ನೇಮಕಾತಿ, ಡೈರೆಕ್ಟ್ ರಿಕ್ರೂಟ್ಮೆಂಟ್. ಯಾವುದೇ ಕಾಂಟ್ರಾಕ್ಟ್ ಇರಲ್ಲ, ಏನೂ ಇಲ್ಲ, ಡೈರೆಕ್ಟ್ ರಿಕ್ರೂಟ್ಮೆಂಟ್, ಫುಲ್ ಟೈಮ್ ಎಂಪ್ಲಾಯ್. ಓಕೆ, ಡೈರೆಕ್ಟ್ ರಿಕ್ರೂಟ್ಮೆಂಟ್ ಮುಖಾಂತರ ಮಾಡ್ತಾ ಇದ್ದಾರೆ. ಓಕೆ, ಆನ್ಲೈನ್ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಆ ಪರ್ಟಿಕ್ಯುಲರ್ ಲಿಂಕ್ ಇಲ್ಲಿ ಕೊಟ್ಟಿದ್ದಾರೆ. ಸೊ ಆ ಲಿಂಕ್ನ ಸಹ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಆ ಲಿಂಕಿಂದ ನೀವು ಡೈರೆಕ್ಟ್ ಆಗಿ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡ್ಬೋದು. ಆ್ಯಂಡ್ ಎಷ್ಟು ವೇಕೆನ್ಸಿ ಇದೆ, ಯಾರೆಲ್ಲ ಎಲಿಜಿಬಲ್ ಇದ್ದಾರೆ ಅನ್ನೋದು ನೋಡೋಣ. ಓಕೆ, ಇಲ್ಲಿ ನೋಡಿ, ಫಾರ್ಮಸಿಸ್ಟ್ ಅಂತ ಕೊಟ್ಟಿದ್ದಾರೆ. 25,800 ರೂಪಾಯಿ ಅವರ ವೇತನ ಬೇಸಿಕ್ ಇರುತ್ತೆ. ಒಟ್ಟು 7 ಹುದ್ದೆಗಳಿದಾವೆ. ಕ್ಯಾಟಗಿರಿ ವೈಸ್ ನಿಮ್ಮ ನಿಮ್ಮ ಕ್ಯಾಸ್ಟ್ಗೆ ಎಷ್ಟು ಬರುತ್ತೆ ಅಂತ ವೇಕೆನ್ಸಿ ಡಿಸ್ಟ್ರಿಬ್ಯೂಷನ್ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ಅಂಡ್ ಪ್ರಥಮ ದರ್ಜೆ ಗುಮಾಸ್ತರು, ಓಕೆ, ಲೈಕ್ FDA 21,400 ರೂಪಾಯಿ ಸ್ಯಾಲರಿ ಬೇಸಿಕ್ ಇರುತ್ತೆ, ಬೇಸಿಕ್ ಪೇ. ಅಂಡ್ 10 ಹುದ್ದೆಗಳಿದಾವೆ. ಓಕೆ, ಎಲ್ಲನೂ ಆಲ್ಮೋಸ್ಟ್ ನಿಮಗೆ ಬೆಂಗಳೂರಲ್ಲೇ ಇರುತ್ತೆ ಗೈಸ್. ಇದು ನೋಡಿ, ಅವ್ರು ಕೊಟ್ಟಿದ್ದಾರೆ ಕರ್ನಾಟಕ ಸ್ಟೇಟ್ ಕೋಆಪರೇಟಿವ್ ಕನ್ಸ್ಯೂಮರ್ಸ್ ಫೆಡರೇಷನ್ ಲಿಮಿಟೆಡ್, ಮ್ಯಾನೇಜಿಂಗ್ ಡೈರೆಕ್ಟರ್. ಅವರ ಸೀಲ್ ಎಲ್ಲ ಹಾಕಿ ಇದನ್ನ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಇದಕ್ಕೆ ಎಕ್ಸಾಮಿನೇಷನ್ ಪ್ಯಾಟರ್ನ್ ಎಲ್ಲ ಹೇಗಿರುತ್ತೆ ಅನ್ನೋದು ನೋಡೋಣ. ವಿಕ್ರಯ ಸಹಾಯಕರು ಅಂತಾನು ಕೊಟ್ಟಿದ್ದಾರೆ. ಅದರಲ್ಲಿ 16 ವೇಕೆನ್ಸೀಸ್ ಇದಾವೆ. ಅಂಡ್ ವಿಕ್ರಯ ಸಹಾಯಕರು ಮತ್ತೆ ಒಂದು ವೇಕೆನ್ಸಿ ಕೊಟ್ಟಿದ್ದಾರೆ. ಓಕೆ, ಇದು ಹೈದರಾಬಾದ್ ಕರ್ನಾಟಕದವ್ರಿಗೆ. ಓಕೆ, ಹೈದರಾಬಾದ್ ಕರ್ನಾಟಕದವ್ರು ಮಾತ್ರ ಇದಿರುತ್ತೆ. ಅಂಡ್ ಉಳಿದಿರೋದೆಲ್ಲಾನು ನಾನ್ ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿಗಳಿಗೆ. ಸೊ ಅದಾದ ನಂತರ ಈ ಕ್ಯಾಟಗಿರೀಸ್ ಎಲ್ಲ ನೋಡ್ಕೊಳ್ಳಿ. ಅಂಡ್ ಇಲ್ಲಿ ಕೊಟ್ಟಿದ್ದಾರೆ ಮಹಿಳಾ ಅಥವಾ ಗ್ರಾಮೀಣ ಅಭ್ಯರ್ಥಿಗಳಿಗೆ ಮೀಸಲಿರಿಸಿದ ಮೀಸಲಿರಿಸಿದ ರಿಕ್ತ ಸ್ಥಾನಗಳಿಗೆ ಅರ್ಹ ಅಭ್ಯರ್ಥಿಗಳ ಲಭ್ಯವಾಗದಿದ್ದಲ್ಲಿ ಅಂತಹ ರಿಕ್ತ ಸ್ಥಾನಗಳನ್ನು ಆಯಾಯ ವರ್ಗಕ್ಕೆ ಸೇರಿದ ಇತರ ಅಭ್ಯರ್ಥಿಗಳಿಗೆ ಭರ್ತಿ ಮಾಡಲಾಗುವುದು ಅಂತ ಕೊಟ್ಟಿದ್ದಾರೆ. ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಕಾಯಿಸಿದೆ, ಇನ್ ಕೇಸ್ ಇವಾಗ ವುಮೆನ್ ಕ್ಯಾಂಡಿಡೇಟ್ಸ್ ಇದ್ರ ಅಂತ ಇಟ್ಕೊಳ್ಳಿ, ಆ ಕ್ಯಾಂಡಿಡೇಟ್ಸ್ ಇಲ್ಲ, ವುಮೆನ್ ಕ್ಯಾಂಡಿಡೇಟೇ ಇಲ್ಲ ಸೆಲೆಕ್ಷನ್ ಅಲ್ಲಿ ಅಂತಂದ್ರೆ ಆ ಪೋಸ್ಟ್ ನ ಏನ್ ಮಾಡ್ತಾರೆ, ಆ ಪರ್ಟಿಕ್ಯುಲರ್ ರಿಸರ್ವೇಶನ್ ಅಲ್ಲಿ ಜನರಲ್ ಕನ್ವರ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಅದೇ ತರ ಗ್ರಾಮೀಣ ಸಹ ಕನ್ವರ್ಟ್ ಆಗುತ್ತೆ. ಗ್ರಾಮೀಣ ಅಂದ್ರೆ ಯಾವುದು, ರೂರಲ್ ಅಲ್ಲಿ ಇರೋಂತಹ ಅಭ್ಯರ್ಥಿಗಳ ವೇಕೆನ್ಸಿ ಸಹ ಇನ್ ಕೇಸ್ ಇಲ್ಲ ಅಂದಲ್ಲಿ ಮಾತ್ರ ಆತರ ಪೋಸ್ಟ್ ಅಂಡ್ ಪೊಸಿಷನ್ಸ್ ಏನಿದೆ ಅದನ್ನು ಸಹ ಜನರಲ್ ಕನ್ವರ್ಟ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಓಕೆ, ಅಂಡ್ ಇದಾದ ನಂತರ ವಿದ್ಯಾರ್ಹತೆ ವೆರಿ ಇಂಪಾರ್ಟೆಂಟ್. ಫಾರ್ಮಸಿಸ್ಟ್ ಏನಾಗಿರ್ಬೇಕು, ಫಾರ್ಮಸಿಸ್ಟ್ ಅಪ್ಲೈ ಮಾಡ್ಬೇಕಂದ್ರೆ ನೋಡಿ ಕೊಟ್ಟಿದ್ದಾರೆ, ಡಿಪ್ಲೊಮಾ ಇನ್ ಫಾರ್ಮಸಿ ಪರೀಕ್ಷೆಯಲ್ಲಿ ತೇರ್ಗಡೆ ಆಗಿರಬೇಕು, ಕಂಪ್ಯೂಟರ್ ನಾಲೆಡ್ಜ್ ಇರಬೇಕು. ಓಕೆ, ಕಂಪ್ಯೂಟರ್ ಅಪ್ಲಿಕೇಶನ್ ಅಂಡ್ ಅಪ್ಲಿಕೇಶನ್ಸ್ ನಲ್ಲಿ ಕಂಪ್ಯೂಟರ್ ಆಪರೇಷನ್ಸ್ ಅಂಡ್ ಅಪ್ಲಿಕೇಶನ್ಸ್ ಜ್ಞಾನ ಹೊಂದಿರಬೇಕು. ಕನ್ನಡವನ್ನು ಓದುವ ಸಾಮರ್ಥ್ಯದ ಜೊತೆ ಕನ್ನಡ ಜ್ಞಾನ, ಬರೆಯುವಿಕೆ, ಕನ್ನಡವನ್ನು ಸ್ವಚ್ಛವಾಗಿ ಮಾತನಾಡಬೇಕು ಮತ್ತು ಅರ್ಥ ಮಾಡಿಕೊಳ್ಳಬೇಕು. ಯಾಕಂದ್ರೆ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡಬೇಕಾಗಿದ್ದಾಗ ಜನ ಬಂದು ಕೇಳಿದಾಗ ರೆಸ್ಪಾನ್ಸ್ ಮಾಡೋದಕ್ಕೆ ಆ ಲ್ಯಾಂಗ್ವೇಜ್ ಇರಬೇಕು ಅಂತ ಹೇಳ್ತಿದ್ದಾರೆ. ಔಟ್ಸೈಡರ್ಸ್ಗೆ ಅಲೋ ಇಲ್ಲ. ಮತ್ತೆ ಪ್ರಥಮ ದರ್ಜೆ ಗುಮಾಸ್ತರು, ಇವ್ರಿಗೆ ನೋಡಿ, ವಿಶ್ವವಿದ್ಯಾಲಯದಿಂದ ಯಾವುದೇ ಪದವಿಯಲ್ಲಿ ತೇರ್ಗಡೆ ಆಗಿರ್ಬೇಕು, ಎನಿ ಡಿಗ್ರಿ ಮುಗಿಸಿದ್ರೆ ಸಾಕು. ಅದು ನಿಮಗೂ ಸಹ ಅದೇ ತರ ಕನ್ನಡ ಹಾಗೂ ಕಂಪ್ಯೂಟರ್ಸ್ ಸೇಮ್. ವಿಕ್ರಯ ಸಹಾಯಕ ಅಂದ್ರೆ ದ್ವಿತೀಯ PUC ಯಲ್ಲಿ ತೇರ್ಗಡೆ ಆಗಿರ್ಬೇಕು, ಸೆಕೆಂಡ್ PUC ಮುಗಿಸಿರ್ಬೇಕು. ಓಕೆ,
ವಿಕ್ರಯ ಸಹಾಯಕರು PUC ಮಾಡಿದವರೆಲ್ಲ ಅಪ್ಲೈ ಮಾಡ್ಬೋದು. ಓಕೆ, ಪ್ರಥಮ ದರ್ಜೆಗೆ ಮಾತ್ರ ಡಿಗ್ರಿ ಇರಬೇಕು. ವಯೋಮಿತಿ ಕಡೆ ಬರೋದಾದ್ರೆ ನೋಡಿ, ವರ್ಗೀಕರಣದ ವಿವರ. ಸಾಮಾನ್ಯ ವರ್ಗ 18 ವರ್ಷ ಮಿನಿಮಮ್ ಇರಬೇಕು, ಮ್ಯಾಕ್ಸಿಮಮ್ 38 ವರ್ಷ. ಯಾಕಂದ್ರೆ 3 ವರ್ಷ ವಯೋಮಿತಿ ನೀಡಿದ್ದಾರೆ ಆಫ್ಟರ್ ಕೋವಿಡ್. ಅಂಡ್ ಪ್ರವರ್ಗ 2A 2B ಆದ್ರೆ 41 ವರ್ಷ, 2A 2B 3A 3Bಗೆ. ಅಂಡ್ ಅದಾದ ನಂತರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅವರಿಗೆ 43 ವರ್ಷ ತನಕ ಕೊಟ್ಟಿದ್ದಾರೆ. ಓಕೆ, ಅಂಡ್ ಇದಾದ ನಂತರ ಒನ್ ಟೈಮ್ ಮೆಷರ್ ಅಂತ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಸೊ ಇದೇನಿಲ್ಲ, ಜಸ್ಟ್ ವಿಶೇಷ ಸೂಚನೆ ಅಂದ್ರೆ 3 ವರ್ಷ ಸಡಿಲಿಕೆ ನೀಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ಅಂಡ್ ವಿಕಲಚೇತನರಿದ್ರೆ ಅವ್ರಿಗೂ ಸಹ ಸಡಿಲಿಕೆ ಇದೆ, ನೋಡ್ಕೊಳ್ಳಿ. ಅಂಡ್ ಫೀಸ್, ಎಷ್ಟು ಫೀ ಪೇ ಮಾಡಬೇಕಾಗುತ್ತೆ? 500 ರೂಪಾಯಿ ಪ್ಲಸ್ ಗೇಟ್ವೇ ಚಾರ್ಜಸ್. ಓಕೆ, ಅದೇ ತರ ಇತರ ಅಭ್ಯರ್ಥಿಗಳಂದ್ರೆ 1000 ರೂಪಾಯಿ ಪ್ಲಸ್ ಗೇಟ್ವೇ ಚಾರ್ಜಸ್. ನೋಡಿ ಗೈಸ್, ಜನರಲ್ ಮೆರಿಟ್ ಇದ್ದಲ್ಲಿ ನೀವು 1000 ರುಪೀಸ್ ಪ್ಲಸ್ ಗೇಟ್ವೇ ಚಾರ್ಜಸ್ ಪೇ ಮಾಡಬೇಕಾಗುತ್ತೆ. ಇನ್ನು ಉಳಿದಿರೋ ಎಲ್ಲಾ ಅಭ್ಯರ್ಥಿಗಳು 500 ರೂಪಾಯಿ ಪ್ಲಸ್ ಗೇಟ್ವೇ ಚಾರ್ಜಸ್ ಪೇ ಮಾಡಬೇಕಾಗುತ್ತೆ. ಅಂಡ್ ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ ವೆರಿ ಇಂಪಾರ್ಟೆಂಟ್. 9ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ, ಜನವರಿ 7ನೇ ತಾರೀಕು ಫೆಬ್ರವರಿ ತನಕ ಇರುತ್ತೆ. ಇಮಿಡಿಯೇಟ್ ಆಗಿ ಅಪ್ಲೈ ಮಾಡ್ಕೊಳ್ಳಿ. ಯಾಕಂದ್ರೆ ಇವಾಗ ಇದು ಬಿಟ್ರೆ ಬೇರೆ ಯಾವುದು ರಿಕ್ರೂಟ್ಮೆಂಟ್ಸ್ ಇಲ್ಲ. ಸೊ ಹಾಗಾಗಿ ಅಪ್ಲೈ ಮಾಡ್ಕೊಳ್ಳಿ. ಪ್ರಿಪರೇಷನ್ ಮಾಡ್ತಾ ಇರ್ತೀರಾ, ಸೊ ಹಾಗಾಗಿ ಇದಕ್ಕೂ ಸಹ ಹೆಲ್ಪ್ ಆಗಲಿ. ಓಕೆ, ಅಂಡ್ ಇದಾದ ನಂತರ ಅಭ್ಯರ್ಥಿಗಳ ಅರ್ಜಿಯನ್ನು ವೆಬ್ಸೈಟ್ ನಲ್ಲಿ ಆನ್ಲೈನ್ ಮೂಲಕನೇ ನೀವು ಫಿಲ್ ಮಾಡಬೇಕಾಗುತ್ತೆ. ಅದನ್ನ ನಾನು ಲಿಂಕ್ ಹಾಕಿರ್ತೀನಿ, ಅದನ್ನ ನೋಡ್ಕೊಂಡು ಫಿಲ್ ಮಾಡ್ಕೊಳ್ಳಿ. ಅಂಡ್ ಸೊ ಆ ವೆಬ್ಸೈಟಿನ ಲಿಂಕ್ ಇಲ್ಲಿ ಕೊಟ್ಟಿದ್ದಾರೆ, ಸೊ ಅದನ್ನ ನಾನು ಹಾಕಿರ್ತೀನಿ. ನೋ ನೀಡ್ ಟು ವರಿ. ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು, ನಂತರ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್ ಅಂದರೆ ಮೊಬೈಲ್ ನಂಬರ್ ಅಂಡ್ ಇಮೇಲ್ ವೆರಿ ಇಂಪಾರ್ಟೆಂಟ್. ಅದು ಕ್ಲೀನ್ ಆಗಿರೋದು, ನಿಮ್ಮ ಯಾವಾಗೂ ಯೂಸ್ ಮಾಡೋ ಅಂತಂದೇ ಕೊಡಿ. ಸೊ ದಟ್ ಪ್ರತಿ ಅಪ್ಡೇಟ್ಸ್ ಸಹ ನಿಮ್ಗೆ ಬರ್ತಾ ಇರುತ್ತೆ. ಭಾವಚಿತ್ರನೂ ಸಹ ಎಷ್ಟು KB ಇರಬೇಕೇನಂತ ಕೊಟ್ಟಿದ್ದಾರೆ, ಅದ್ರ ಪ್ರಕಾರ ನೋಡಿಕೊಂಡು ಸಬ್ಮಿಟ್ ಮಾಡ್ಕೊಳ್ಳಿ. ಓಕೆ, ಅಂಡ್ ಇದಾದ ನಂತರ ಈಗ ವೆರಿ ಇಂಪಾರ್ಟೆಂಟ್ ಏನಂದ್ರೆ ಎಕ್ಸಾಮ್ ಪ್ಯಾಟ್ರನ್. ಎಕ್ಸಾಮ್ ಪ್ಯಾಟ್ರನ್ ಹೇಗಿರುತ್ತೆ ಈ ಪರ್ಟಿಕ್ಯುಲರ್ ಪೋಸ್ಟ್ಗೆ? ನೋಡಿ, ನೀವು ಆನ್ಲೈನ್ ಅಲ್ಲಿ ಅರ್ಜಿಯನ್ನು ಸಲ್ಲಿಸಿದ ನಂತರ ಅವರು ಒಂದು ಲಿಖಿತ ಪರೀಕ್ಷೆಯನ್ನು ಇಡ್ತಾರೆ, ರಿಟರ್ನ್ ಟೆಸ್ಟ್ ಇರುತ್ತೆ. ಓಕೆ, ಆ ರಿಟರ್ನ್ ಟೆಸ್ಟ್ ಹೇಗಿರುತ್ತೆ ಅನ್ನೋದು ಸಹ ಕೊಟ್ಟಿದ್ದಾರೆ ಪ್ಯಾಟರ್ನ್. ಆ ರಿಟರ್ನ್ ಟೆಸ್ಟ್ ಅಲ್ಲಿ ಸೆಲೆಕ್ಟ್ ಆಗಬೇಕು. ಆ ಸೆಲೆಕ್ಟ್ ಆಗಿರೋ ವಿದ್ಯಾರ್ಥಿಗಳನ್ನ 1:5 ರೇಷಿಯೋನಲ್ಲಿ ಸಂದರ್ಶನಕ್ಕೆ ಕರೀತಾರೆ. ಇಂಟರ್ವ್ಯೂ ಇರುತ್ತೆ. ಸಂದರ್ಶನಕ್ಕೆ ಅಂಕಗಳು 15 ಅಂಕಗಳಿರ್ತವೆ. ಅಂದ್ರೆ ರಿಟರ್ನ್ ಟೆಸ್ಟ್ ಅಲ್ಲಿ ಪಡೆಯೋದು 85% ಮಾರ್ಕ್ಸ್. ನೀವು 100ಕ್ಕೂ ಬರೆದ್ರೂ ಸಹ ಅವ್ರು ತಗೊಳೋದು 85 ಮಾರ್ಕ್ ಅಂತಾನೆ ಮ್ಯಾಕ್ಸಿಮಮ್. ಓಕೆ, ಅದಕ್ಕೆ ರೇಷಿಯೋ ತಗೊಳ್ಳಿ. ಅಂಡ್ ಅದಾದ ನಂತರ ಇನ್ನು ಉಳಿದಿರೋ 15 ಮಾರ್ಕ್ ಇಂಟರ್ವ್ಯೂದು ಇರುತ್ತೆ ಅನ್ಮತ್. ಇದ್ರ ಮೇಲೆ ಯಾರು ಹೈಯೆಸ್ಟ್, ಎರಡೂ ಸೇರಿಸಿದಾಗ ಹೈಯೆಸ್ಟ್ ಯಾರು ಬರ್ತಾರೆ ಅವ್ರನ್ನ ಆಯ್ಕೆ ಪಟ್ಟಿ ರೆಡಿ ಮಾಡ್ತಾರೆ. ಲಿಖಿತ ಪರೀಕ್ಷೆಗೆ ಏನೇನಿರುತ್ತೆ ನೋಡಿ. ಕೆಳಕಂಡ ವಿಷಯಗಳ ಕುರಿತು ಫಾರ್ಮಸಿಸ್ಟ್ ಇರ್ಬೋದು, ಪ್ರಥಮ ದರ್ಜೆ ಸಹಾಯಕ ಮತ್ತು ವಿಕ್ರಯ ಸಹಾಯಕ ಹುದ್ದೆಗಳಿಗೆ ಲಿಖಿತ ಪರೀಕ್ಷೆ ನಡೆಸಲಾಗುವುದು. ಲಿಖಿತ ಪರೀಕ್ಷೆ ಏನಿರುತ್ತೆ? ಕನ್ನಡ ಭಾಷೆ 50 ಮಾರ್ಕ್. ಓಕೆ, ಸಾಮಾನ್ಯ ಆಂಗ್ಲ ಭಾಷೆ ಜನರಲ್ ಇಂಗ್ಲಿಷ್ 25 ಮಾರ್ಕ್ಸ್ ಅಂಡ್ ಸಾಮಾನ್ಯ ಜ್ಞಾನ 25 ಮಾರ್ಕ್ಸ್. ಸಹಕಾರಿ ವಿಷಯ 50 ಮಾರ್ಕ್. ನೋಡಿ, ಸಹಕಾರಿ ವಿಷಯ ಅಂತಂದ್ರೆ ಸೊಸೈಟಿ, ಕೋಆಪರೇಟಿವ್ ಸೊಸೈಟೀಸ್. ಓಕೆ, ಡಿಪಾರ್ಟ್ಮೆಂಟ್ ಅದ್ರ ಬಗ್ಗೆ ಅಲ್ವಾ, ಸೊ ಹಾಗಾಗಿ ಅದಕ್ಕೆ 50 ಮಾರ್ಕ್ ಕೊಟ್ಟಿದ್ದಾರೆ. ಭಾರತದ ಸಂವಿಧಾನ 25 ಮಾರ್ಕ್ಸ್. ಅಂಡ್ ಸಮಾಜಯುಕ್ತವಾದ ಚಟುವಟಿಕೆಗಳು ಹಾಗೂ ವಸ್ತುನಿಷ್ಠ ವಿಷಯಗಳು 25 ಮಾರ್ಕ್. ಟೋಟಲ್ 200 ಅಂಕೆಗಳಿಗೆ ನೀವು ಬರಿಬೇಕಾಗುತ್ತೆ. ಓಕೆ, ಅದಾದ ನಂತರ ನಿಮಗೆ ಕಾಲ್ ಲೆಟರ್ಸ್ನ ಆನ್ಲೈನ್ ಮೂಲಕನೇ ನಿಮಗೆ ಕಳಿಸ್ತಾರೆ. ಓಕೆ, ಇಂಟರ್ವ್ಯೂದು ಇರ್ಬೋದು, ಅದೆಲ್ಲ ಡೀಟೇಲ್ಸ್ ಆನ್ಲೈನ್ ಮೂಲಕ ಕಳಿಸ್ತಾರೆ, ನೋಡ್ತಾ ಇರಬೇಕಾಗುತ್ತೆ. ಅಂಡ್ ಇದಾದ ನಂತರ ಎಲ್ಲ ಕ್ಯಾಸ್ಟ್ ಸರ್ಟಿಫಿಕೇಟ್ಸ್ ಎಲ್ಲ ಅಪ್ ಟು ಡೇಟ್ ಇರಬೇಕು, ಅದೊಂದು ನೋಡ್ಕೊಳ್ಳಿ. ಅಂಡ್ ಗ್ರಾಮೀಣ ಅಭ್ಯರ್ಥಿ ಇದೆ, ಗ್ರಾಮೀಣ ಕ್ಲೈಮ್ ಮಾಡ್ಬೇಕಂತಂದ್ರೆ ನಿಮ್ಗೆ ಅದು ಸರ್ಟಿಫಿಕೇಟ್ಸ್ ಎಲ್ಲ ಇರಬೇಕು. ಸೊ 371J ಕ್ಲೈಮ್ ಮಾಡ್ಬೇಕಂದ್ರೆ 371Jನೂ ಸಹ ಇರಬೇಕು. ಓಕೆ, ಸೊ ಇದೆಲ್ಲ ವೆರಿ ಇಂಪಾರ್ಟೆಂಟ್ ಗೈಸ್. ಅಪ್ಲೋಡ್ ಮಾಡಿ, ನಿಮ್ಮ ಡೀಟೇಲ್ಸ್ ಹಾಕಿ ಎಕ್ಸಾಮ್ ಪ್ರಿಪೇರ್ ಮಾಡ್ಕೊಳ್ಳಿ. ಅಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಪ್ರತಿ ಅಪ್ಡೇಟ್ಸು ನಾವು ಹಾಕ್ತಾ ಇರ್ತೀವಿ. ಅಂಡ್ ಹಾಗೆ ನಮ್ಮ ವಾಟ್ಸಪ್ ಚಾನಲ್ ಸಹ ಇದೆ, ಅದ್ರದ್ದು ಸಹ ಲಿಂಕ್ ಹಾಕಿರ್ತೀನಿ, ವಾಟ್ಸಪ್ ಚಾನಲ್ಲು. ಓಕೆ, ಅದನ್ನು ಫಾಲೋ ಮಾಡ್ಕೊಳ್ಳಿ. ಅಂಡ್ ನಂತರ ಆನ್ಲೈನ್ ಅಪ್ಲಿಕೇಶನ್ ಹಾಕಲು ಲಿಂಕ್, ಆ ಲಿಂಕು ಸಹ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಓಕೆ,
ಅದನ್ನು ಸಹ ಯೂಸ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಳಿ ಗೈಸ್. ಓಕೆ, ಐ ವಿಶ್ ಯು ಆಲ್ ದಿ ಬೆಸ್ಟ್. ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್ ಗೈಸ್. ಗುಡ್ ಡೇ, ಟೇಕ್ ಕೇರ್, ಬೈ.